ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 10, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲ ಆರ್ಟಿಕಲ್ ನೋಡೋದಾದರೆ, ವೆಸ್ಟ್ ಏಷ್ಯಾ ವಾರ್ ಕಟ್ಸ್ ಇಂಡಿಯಾಸ್ ಗ್ರೋತ್ ಔಟ್ಲುಕ್ ಟು 6.6%. ಈ ಒಂದು ಇಶ್ಯೂ GS ಪೇಪರ್ 3 ನಡೆಯಲ್ಲಿ ಎಕಾನಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟಲ್ಲಿ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲಲ್ಲಿ ವರ್ಲ್ಡ್ ಬ್ಯಾಂಕ್ ಭಾರತದ ಒಂದು GDP ಗ್ರೋತ್ ಯಾವ ಮಟ್ಟಿಗೆ ಇರುತ್ತೆ ಅನ್ನುವಂಥ ಒಂದು ಪ್ರೆಡಿಕ್ಷನನ್ನು ಮಾಡ್ತಾಯಿದೆ, ಫಾರ್ಕಾಸ್ಟನ್ನು ಮಾಡ್ತಾಯಿದೆ ಅಂತ ಹೇಳ್ಬೋದು. ಫಿನಾನ್ಷಿಯಲ್ ಇಯರ್ 2027 ನಡಿನಲ್ಲಿ ಭಾರತದ GDP ಗ್ರೋತ್ 6.6% ಆಗಲಿದೆ ಅಂತ. ಈ ಮೊದಲು ಫಿನಾನ್ಷಿಯಲ್ ಇಯರ್ 26ಅಲ್ಲಿ ಮಾಡಿರುವಂಥ ಒಂದು ಪ್ರೊಡಿಕ್ಷನ್ 7.2% ಇತ್ತು. ಇವಾಗ 7.2%ಇಂದ 6.6%ಗೆ ಇಳಿಕೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದರಲ್ಲಿ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂಥ ಒಂದು ಫಾರ್ಕಾಸ್ಟನ್ನು ನೋಡಿದಾಗ CPI-ಅನ್ನು ನಾವು ನೋಡ್ತೇವೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಕನ್ಸಿಡರ್ ಮಾಡ್ತೇವೆ. ಫಿನಾನ್ಷಿಯಲ್ ಇಯರ್ 27 ಅಂತ ಬಂದಾಗ 4.9% ಆಗಲಿದೆ ಅನ್ನುವಂಥದ್ದು. ಫಿನಾನ್ಷಿಯಲ್ ಇಯರ್ 26 ಅಂತ ನೋಡಿದಾಗ 2.3% ಅಷ್ಟು ನಾವು CPI ಇನ್ಫ್ಲೇಷನ್ನ ಕಾಣ್ತಾ ಇದ್ದೀವಿ ಅನ್ನೋಂಥ ಪ್ರೆಡಿಕ್ಷನು. ಅಗೇನ್ FDI ಇನ್ಫ್ಲೋ ಅಂತ ಬಂದಾಗೂ ಕೂಡ ಫಿನಾನ್ಷಿಯಲ್ ಇಯರ್ 27 ಅಂತ ನೋಡಿದಾಗ 0.6% ಅಷ್ಟು ಇನ್ವೆಸ್ಟ್ಮೆಂಟ್ ಆಗಲಿದೆ ಅನ್ನುವಂಥದ್ದು. ಫಿನಾನ್ಷಿಯಲ್ ಇಯರ್ 26 ನಡಿನಲ್ಲಿ ನೋಡೋದಾದರೆ 0.5% ಅಷ್ಟು ಇನ್ವೆಸ್ಟ್ಮೆಂಟನ್ನು ಕಾಣ್ತಾ ಇದ್ದೇವೆ. ಇನ್ವೆಸ್ಟ್ಮೆಂಟಲ್ಲಿ ಅಷ್ಟೊಂದು ಚೇಂಜಸನ್ನು ಕಾಣ್ತಾ ಇಲ್ಲ. ಈ ಮೊದಲು 0.5% ಇತ್ತು, 2027ನಲ್ಲಿ 0.6% ಕಾಣ್ತಾ ಇದ್ದೀವಿ. ಇದನ್ನು ನಾವು ಪರ್ಸೆಂಟೇಜ್ ಆಫ್ GDP ಮುಖಾಂತರ ಕ್ಯಾಲ್ಕುಲೇಟ್ ಮಾಡ್ತೇವೆ. ನಮ್ಮ ಒಂದು ಒಟ್ಟಾರೆ GDP ಎಷ್ಟು ಪರ್ಸೆಂಟೇಜಷ್ಟು ನಾವು FDI-ಅನ್ನು ಪಡೆದುಕೊಳ್ತಾ ಇದ್ದೇವೆ, FDI ಇನ್ಫ್ಲೋ ಇದೆ ಅನ್ನೋದನ್ನು ಗಮನಿಸ್ಬೋದು. ಈ ರೀತಿಯಾಗಿ ಒಂದು ರಿವೈಸ್ಡ್ ಆಗಿರುವಂತಹ ಎಕನಾಮಿಕ್ ಪ್ರೊಜೆಕ್ಷನನ್ನು ವರ್ಲ್ಡ್ ಬ್ಯಾಂಕ್ ಕೊಡ್ತಾ ಇದೆ. ಇದಕ್ಕೆ ಕಾರಣಗಳು ಏನಿದಾವೆ ಅನ್ನೋದು ಇಂಪಾರ್ಟೆಂಟು. ನಮ್ಮ ಒಂದು ಗ್ರೋತ್ ಇವಾಗ ಕಡಿಮೆ ಆಗಲಿಕ್ಕೆ ಕಾರಣಗಳು ಏನಿದಾವೆ? ಮೊದಲ ಹಂತದಲ್ಲಿ ಕನೆಕ್ಟ್ ಮಾಡುವಂಥದ್ದು ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರುವಂಥ ಒಂದು ಕಾನ್ಫ್ಲಿಕ್ಟ್. ಇದರಿಂದಾಗಿ ಏನಾಗ್ತಾ ಇದೆ, ಆಯಿಲ್ ಆಗಿರ್ಬೋದು ಅಥವಾ ಗ್ಯಾಸ್ಗೆ ಸಂಬಂಧಪಟ್ಟಂಥ ಒಂದು ಸಪ್ಲೈ ಲೆವೆಲಲ್ಲಿ ಬದಲಾವಣೆ ಆಗ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಒಂದು ಟ್ರೇಡ್ ರೂಟಲ್ಲಿ ಡಿಸ್ರಪ್ಷನ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಆ್ಯಂಡ್ ಅನದರ್ ಥಿಂಗ್ ಈಸ್ ಎನರ್ಜಿ ಮಾರ್ಕೆಟ್ ಇವಾಗ ಡಿಸ್ರಪ್ಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ಬೋದಲ್ವಾ. ಇಲ್ಲಿ ಒಟ್ಟಾರೆಯಾಗಿರುವಂಥ ಟ್ರೇಡ್ ಪ್ರಾಬ್ಲಮ್ ಆಗ್ತಾ ಇದೆ, ಎನರ್ಜಿ ಮಾರ್ಕೆಟ್ ನಡಿಯಲ್ಲೂ ಸಹ ಪ್ರಾಬ್ಲಮ್ ಆಗ್ತಾ ಇದೆ. ಇದರಿಂದಾಗಿ ಆಯಿಲ್ ಪ್ರೈಸಸ್ ಆಗಿರ್ಬೋದು, ಗ್ಯಾಸ್ ಪ್ರೈಸಸ್ ಆಗಿರ್ಬೋದು, ಬೆಲೆ ಹೆಚ್ಚಾಗ್ತಾ ಇದೆ, ಇನ್ಫ್ಲೇಷನ್ ಆಗ್ತಾ ಇದೆ ಅಂತ ಹೇಳ್ಬೋದಲ್ವಾ. ಪ್ರೊಡಕ್ಷನ್ ಕಾಸ್ಟು ಸಹ ಹೆಚ್ಚಾಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ರಾಷ್ಟ್ರದ ಒಂದು ಇಂಪೋರ್ಟ್ ಬಿಲ್ಲು ಸಹ ಹೆಚ್ಚಾಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಎನದರ್ ಥಿಂಗ್ ಅಂತಂದರೆ, ನಮ್ಮ ಒಂದು ಡೊಮೆಸ್ಟಿಕ್ ಎಕಾನಮಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಎಕ್ಸ್ಟರ್ನಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಶಾಕ್ನಿಂದಾಗಿ ಡೊಮೆಸ್ಟಿಕ್ ಎಕಾನಮಿಗೂ ಸಹ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಡೊಮೆಸ್ಟಿಕ್ ಲೆವೆಲಲ್ಲಿ ಇರುವಂತಹ ಒಂದು ಕನ್ಸಂಪ್ಷನ್ ಪ್ಯಾಟರ್ನ್ ಬದಲಾವಣೆ ಆಗಿದೆ. ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಲೆವೆಲ್ಲು ಸಹ ಕಡಿಮೆ ಆಗಿರೋದನ್ನು ಗಮನಿಸ್ತಾ ಇದ್ದೇವೆ. ಸರ್ಕಾರದ ಒಂದು ಸ್ಪೆಂಡಿಂಗೂ ಸಹ ಕಡಿಮೆ ಆಗುತ್ತೆ. ಬಿಕಾಸ್ ಸರ್ಕಾರ ಇವಾಗ ನೋಡಿ ಸಬ್ಸಿಡಿ ಕೊಡೋದ್ರಲ್ಲಿ ಮುಂದಾಗುತ್ತೆ, ಬಿಕಾಸ್ ಎಕ್ಸ್ಟರ್ನಲ್ ಶಾಕನ್ನು ಅಬ್ಸರ್ವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಸರ್ಕಾರದ ಆದಾಯ ಕಡಿಮೆ ಆಗುತ್ತೆ, ಸರ್ಕಾರದ ಒಂದು ಎಫಿಷಿಯೆಂಟಾಗಿ ಮಾಡ್ತಕ್ಕಂಥ ಒಂದು ಸ್ಪೆಂಡಿಂಗೂ ಸಹ ಕಡಿಮೆ ಆಗ್ತಾ ಬರೋದನ್ನು ಗಮನಿಸ್ಬೋದು. ಆ್ಯಂಡ್ ಅಗೇನ್ ಇಂಡಸ್ಟ್ರಿಯಲ್ ಔಟ್ಪುಟ್ಟು ಸಹ ಕಡಿಮೆ ಆಗೋದನ್ನು ಕಾಣ್ಬೋದು. ಬಿಕಾಸ್ ಇದು ಎಲೆಕ್ಟ್ರಿಸಿಟಿ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸುತ್ತೆ, ರಾ ಮಟೀರಿಯಲ್ಸ್ಗಳ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇರೋದನ್ನಾಗಿ. ಇವೆಲ್ಲವನ್ನು ನಾವು ಗಮನ ಹರಿಸಿದ್ದೆ. ಆದರೆ ಒಟ್ಟಾರೆಯಾಗಿ ಭಾರತದಲ್ಲಿ ಇರುವಂಥ ಒಂದು ಗ್ರೋತ್ ಕಡಿಮೆ ಆಗಲಿಕ್ಕೆ ಕಾರಣ ಅಂತಂದರೆ ಎಕ್ಸ್ಟರ್ನಲ್ ಶಾಕ್ ಅಂತ ಹೇಳ್ಬೋದು. ಹೆವಿಲಿ ಭಾರತ ಒಂದು ಗ್ರೋತ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ. ಕಾನ್ಫ್ಲಿಕ್ಟ್ ಒಂದು ವೇಳೆ ಇಲ್ಲ ಅನ್ನೋದಾಗಿದ್ದರೆ ಭಾರತದ ಗ್ರೋತು 7.2% ಇರ್ತಿತ್ತು. ರಿಯಲ್ GDP-ಯನ್ನು ಅಬ್ಸರ್ವ್ ಮಾಡಿದಾಗ 7.6% ಇತ್ತು ಮೊದಲು, 6.6%ಗೆ 2027ನಲ್ಲಿ ಆಗಲಿದೆ ಅನ್ನುವಂಥ ಒಂದು ಎಸ್ಟಿಮೇಷನನ್ನು ಕಾಣ್ಬೋದು. ರೀಜ್ನಲ್ ಲೆವೆಲಲ್ಲೂ ಸಹ ಒಂದು ಪ್ರೆಡಿಕ್ಷನನ್ನು ಕೊಡ್ತಾ ಇದ್ದಾರೆ ವರ್ಲ್ಡ್ ಬ್ಯಾಂಕ್. ಈ ಮೊದಲು 2025 ಕಂಟೆಕ್ಸ್ಟನ್ನು ನೋಡಿದಾಗ ಅದರಲ್ಲೂ ಸೌತ್ ಏಷ್ಯಾಗೆ ಸಂಬಂಧಪಟ್ಟಂತೆ 7% ಅಷ್ಟು ಗ್ರೋತನ್ನು ಕಾಣ್ತಾ ಇರುವಂಥದ್ದು. ಇದು 6.3%ಗೆ ಡ್ರಾಪ್ ಆಗಲಿದೆ 2026ಅಲ್ಲಿ ಅನ್ನುವಂಥ ಒಂದು ಪ್ರೆಡಿಕ್ಷನ್ನ ಕೊಡ್ತಾ ಇದ್ದಾರೆ. ವರ್ಲ್ಡ್ ಬ್ಯಾಂಕ್ ಒಂದು ಸಜೆಷನ್ನ ಮಾಡ್ತಾ ಇದೆ, ಯಾವ ರೀತಿಯಾಗಿ ನಮ್ಮೊಂದು ಎಕಾನಮಿ ಸ್ಟೇಬಲ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡಬೇಕು, ಅಥವಾ ಪ್ರಸ್ತುತವಾಗಿ ನಡೀತಾ ಇರುವಂಥ ಒಂದು ಶಾಕನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದಾದರೆ ಪ್ರೈವೇಟ್ ಸೆಕ್ಟರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಬೇಕು. ಪ್ರೈವೇಟ್ ಸೆಕ್ಟರ್ ಲೆಡ್ ಗ್ರೋತನ್ನು ಕಾಣಬೇಕು. ಇದರಿಂದಾಗಿ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಕನ್ಸಂಪ್ಷನು ಸಹ ಬದಲಾವಣೆ ಆಗುತ್ತೆ, ಸ್ಪೆಂಡಿಂಗ್ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಗೇನ್ ಜಾಬ್ ಕ್ರಿಯೇಷನ್ ಮೇಲೆ ಫೋಕಸನ್ನು ಮಾಡಬೇಕು ಅಂತ ಸಜೆಷನ್ ಮಾಡ್ತಾ ಇದ್ದಾರೆ. ನಮ್ಮೊಂದು ಎಕನಾಮಿಕ್ ರೆಸಿಲಿಯನ್ಸನ್ನು ತೋರಿಸ್ತಕ್ಕಂಥ ಹಂತದಲ್ಲಿ ಬೇಸಿಕಲಿ ಪ್ರೈವೇಟ್ ಸೆಕ್ಟರ್ ಮೇಲೆ ಫೋಕಸ್ ಮಾಡುವಂಥದ್ದು, ಜಾಬ್ ಕ್ರಿಯೇಷನನ್ನು ಮಾಡಬೇಕು ಅಂತ. ಪ್ರಸ್ತುತವಾಗಿರುವಂಥ ಸ್ಥಿತಿಗತಿಗಳನ್ನು ನೋಡಿದಾಗ ಭಾರತದ ಒಂದು ಗ್ರೋತ್ ಒಂದು ವೇಳೆ ಚೆನ್ನಾಗೇ ಇದೆ.
ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಎವರೇಜನ್ನು ಕಂಪೇರ್ ಮಾಡಿದಾಗ ಭಾರತದ ಗ್ರೋತ್ ಸ್ಟಿಲ್ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಗೇನ್ FDIನೂ ಸಹ ಸ್ವಲ್ಪ ಇಂಪ್ರೂವೈಸ್ ಆಗ್ತಾ ಇದೆ, ಗ್ರೋತು ಸ್ವಲ್ಪ ಕಂಪ್ಯಾರಿಟಿವ್ಲಿ ಚೆನ್ನಾಗಿದೆ ಅಂತ ಕೆಲವೊಂದಿಷ್ಟು ಕನ್ಸರ್ನ್ಸ್ಗಳು ಇದ್ದೇ ಇದ್ದಾವೆ. ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇರೋದನ್ನು ಕಾಣ್ತಾ ಇದ್ದಾವೆ ಅಲ್ವಾ. ಆಯಿಲ್ ಇಂಪೋರ್ಟ್ ಅಂತ ಬಂದಾಗ ನಾವು ಇನ್ನೂ ಕೂಡ ಎಕ್ಸ್ಟರ್ನಲ್ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೇವೆ ಅನ್ನುವಂಥ ಕನ್ಸರ್ನನ್ನು ಕಾಣ್ಬೋದು. ಇದರಿಂದಾಗಿ ಗ್ರ್ಯಾಜುವಲಿ ನಮ್ಮೊಂದು ಟ್ರೇಡ್ ಬಿಲ್ಲು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಇಂಪೋರ್ಟ್ ಜಾಸ್ತಿ ಆಗೋದ್ರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟನ್ನು ಸಹ ಫೇಸ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕನ್ಸರ್ನ್ಸ್ಗಳನ್ನು ಸಹ ಕಾಣಬಹುದು. ಆದರೂ ಕೂಡ ನಾವು ಒಳ್ಳೆ ರೀತಿಯಂಥ ಗ್ರೋತನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಗ್ರೋತನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಹಂತದಲ್ಲಿ ರಿಯಲ್ GDPಯನ್ನು ಕನ್ಸಿಡರ್ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ನಾಮಿನಲ್ GDPಯನ್ನು ನಾವು ಕಾಣೋದಿಲ್ಲ. ರಿಯಲ್ GDP ಅಂತ ಬಂದಾಗ ಇನ್ಫ್ಲೇಷನನ್ನು ಅಡ್ಜಸ್ಟ್ ಮಾಡಿರ್ತಾರೆ. ನಮ್ಮ ಒಂದು ಟ್ರೂ ಎಕನಾಮಿಕ್ ಎಕ್ಸ್ಪ್ಯಾನ್ಷನನ್ನು ಇದು ರಿಫ್ಲೆಕ್ಟ್ ಮಾಡುತ್ತೆ. ಸರ್ಕಾರ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆಯಲ್ಲ, ಇವೆಲ್ಲವೂ ಸಹ ಎಸ್ಟಿಮೇಷನ್ ಮಾಡಬೇಕು ಗ್ರೋತನ್ನು ಅಂದಾಗ ಇವರು ಯೂಸ್ ಮಾಡ್ತಾ ಇರುವಂಥದ್ದು ರಿಯಲ್ GDP. ನಾಮಿನಲ್ GDP ಅಂತ ಬಂದಾಗ ಇನ್ಫ್ಲೇಷನನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಾಗಿರುತ್ತೆ ಹಾಗೂ ಒಂದು ಗ್ರೋತನ್ನು ಓವರ್ ಎಸ್ಟಿಮೇಟ್ ಮಾಡಲಾಗುತ್ತೆ. ನಾಮಿನಲ್ GDPಯನ್ನು ಜನರಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಸರ್ಕಾರ ಏನಾದರೂ ಡೇಟಾವನ್ನು ಅನೌನ್ಸ್ ಮಾಡ್ತಾ ಇದೆ ಅಥವಾ ವರ್ಲ್ಡ್ ಬ್ಯಾಂಕ್ ಮಾಡ್ತಾ ಇದೆ, IMF ಮಾಡ್ತಾ ಇದೆ ಅಂತಂದಾಗ ರಿಯಲ್ GDPಯ ಒಂದು ರಿಫ್ಲೆಕ್ಷನನ್ನು ಕಾಣ್ಬೋದು. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, GDPಯನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಹಂತದಲ್ಲಿ 3 ಮೆಥಡ್ಗಳು ಇರುತ್ತವೆ. ಆ 3 ಮೆಥಡ್ಗಳ ನೇಮನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಟೈಮ್ಲಿ ಇನ್ಆ್ಯಕ್ಷನ್, ಸ್ಲೋಯಿಂಗ್ ಗ್ರೋತ್ ಆ್ಯಂಡ್ ರೈಸಿಂಗ್ ಇನ್ಫ್ಲೇಷನ್ ನೆಸೆಸಿಯೇಟೆಡ್ ಅನ್ಚೇಂಜ್ಡ್ ರೇಟ್ಸ್. ಈ ಒಂದಿಷ್ಟು ನಮಗೆ GS ಪೇಪರ್ 3 ನಡಿನಲ್ಲಿ ಎಕಾನಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಹಾಗೂ ಇನ್ಫ್ಲೇಷನ್ ಚಾಪ್ಟರ್ಗೆ ಕನೆಕ್ಟ್ ಮಾಡುವಂಥದ್ದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ನಿನ್ನೆ ತಾನೇ ಯಾವುದೇ ರೀತಿಯಾಗಿ ಇಂಟ್ರೆಸ್ಟ್ ರೇಟ್ ನಡಿಯಲ್ಲಿ ಬದಲಾವಣೆ ಮಾಡೋದಿಲ್ಲ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೊ ಇವಾಗ ಪ್ರಸ್ತುತವಾಗಿ ಒಂದು ಇನ್ಫ್ಲೇಷನ್ ಆಸ್ಪೆಕ್ಟ್ ಅಂತ ಬಂದಾಗ ಅಥವಾ ಗ್ರೋತ್ ಆ್ಯಂಡ್ ಆಸ್ಪೆಕ್ಟ್ ಅಂತ ಬಂದಾಗ ಮಾನಿಟರಿ ಪಾಲಿಸಿ ಕಮಿಟಿ ತೆಗೆದುಕೊಳ್ತಕ್ಕಂಥ ನಿರ್ಧಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಏನಂತಂದರೆ ರಿಸರ್ವ್ ಬ್ಯಾಂಕ್ ಇಂಡಿಯಾದ ಒಂದು ಪಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇದರ ಒಂದು ಲೀಗಲ್ ಬೇಸಿಸ್ ಅಂತ ನೋಡಿದಾಗ RBI ಆ್ಯಕ್ಟ್ 1934 ತಿದ್ದುಪಡಿಯನ್ನು ಮಾಡೋದ್ರ ಮುಖಾಂತರ 2016 ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗುತ್ತೆ. ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಒಂದು ಫ್ರೇಮ್ವರ್ಕನ್ನು ಇದು ತಯಾರು ಮಾಡುತ್ತೆ. ಸೊ ಇಲ್ಲಿ ಇನ್ಫ್ಲೇಷನ್ ಯಾವ ರೀತಿಯಾಗಿರಬೇಕು, ನಮ್ಮ ಗ್ರೋತ್ ಯಾವ ರೀತಿಯಾಗಿ ಆಗಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಮಾನಿಟರಿ ಪಾಲಿಸಿ ಕಮಿಟಿಯ ಪ್ರಪ್ರಥಮವಾದಂತಹ ಗೋಲ್ ಅಂತಂದರೆ ಪ್ರೈಸ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡುವಂಥದ್ದು. ಪ್ರೈಸ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡ್ತಕ್ಕಂಥ ಹಂತದಲ್ಲಿ ಇದು ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ಫ್ಲೇಷನ್ ಟಾರ್ಗೆಟ್ ಯಾವ ರೀತಿಯಾಗಿದೆ, CPI ಇನ್ಫ್ಲೇಷನ್ನ 4% ಮೇಂಟೈನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ನಿಗಾ ವಹಿಸುತ್ತೆ. 4% ಅಂತ ಬಂದಾಗ ಒಂದು ಟಾಲರೆನ್ಸ್ ಬ್ಯಾಂಡನ್ನು ಕಾಣ್ಬೋದು. 2% ಪ್ಲಸ್ ಆದರೂ ಆಗ್ಬೋದು, 2% ಮೈನಸ್ ಆದರೂ ಆಗ್ಬೋದು. ಈ ಒಂದು ಹಂತದಲ್ಲಿ ಮೈನಸ್ ಆದಾಗ 2% ಅಷ್ಟು ಇರ್ಬೋದು, 2% ಪ್ಲಸ್ ಆದಾಗ 6% ಅಷ್ಟಾದರೂ ಇನ್ಫ್ಲೇಷನ್ ಇರ್ಬೋದು. 2 to 6% ತನಕ ಇನ್ಫ್ಲೇಷನ್ ಆದರೆ ಏನು ತೊಂದರೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟಾಲರೆನ್ಸ್ ಬ್ಯಾಂಡನ್ನು ಸಹ ಇದು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಮಾನಿಟರಿ ಪಾಲಿಸಿ ಕಮಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಈ ಮೊದಲು ಕೂಡ ಕೇಳಿದರೆ, ಇದೊಂದು ಇಂಪಾರ್ಟೆಂಟ್ ಇಶ್ಯೂ. ಈ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಎಷ್ಟು ಮೆಂಬರ್ಸ್ಗಳು ಇರ್ತಾರೆ ಅಂತಂದರೆ 6 ಮೆಂಬರ್ಸನ್ನು ಒಳಗೊಂಡಂತಹ ಕಮಿಟಿ ಅನಿಸ್ಕೊಳ್ಳುತ್ತೆ. ಇಲ್ಲಿ RBI ಇಂದನೂ ಸಹ ರಿಪ್ರೆಸೆಂಟೇಷನ್ ಇರುತ್ತೆ, ಸರ್ಕಾರದ ಮುಖಾಂತರನೂ ಸಹ ರಿಪ್ರೆಸೆಂಟೇಷನ್ ಇರುತ್ತೆ. RBI ಇಂದ 3 ಮೆಂಬರ್ಸ್ ಇರ್ತಾರೆ, ಸರ್ಕಾರದಿಂದ 3 ಮೆಂಬರ್ಸ್ ಇರ್ತಾರೆ. RBI ಇಂದ ಬಂದಾಗ RBI ಗವರ್ನರ್ ಅವರು ಇರ್ತಾರೆ, ಇವರೇ ಚೇರ್ಪರ್ಸನ್ ಅಂತ ಹೇಳ್ಬೋದು. ಡೆಪ್ಯೂಟಿ ಗವರ್ನರ್ ಅವರು ಇರ್ತಾರೆ ಹಾಗೂ ಒಬ್ಬರು RBIದ ಅಫಿಷಿಯಲ್ ಮೆಂಬರ್ಸ್ಗಳನ್ನ ನಾವು ಕಾಣ್ಬೋದು. ಆ್ಯಂಡ್ ಸರ್ಕಾರದಿಂದಲೂ ಸಹ 3 ಜನರನ್ನು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಸೊ ಇದರಿಂದ ಒಂದು ಬ್ಯಾಲೆನ್ಸ್ ಹಾಗೂ ಇಂಡಿಪೆಂಡೆನ್ಸನ್ನು ಸಹ ಎನ್ಶೋರ್ ಮಾಡ್ದಂಗಾಗುತ್ತೆ. ಡಿಸಿಷನ್ ಮಾಡುವಂಥ ಹಂತದಲ್ಲಿ ಪ್ರತಿಯೊಬ್ಬ ಮೆಂಬರ್ಸ್ಗೂ ಸಹ ಒಂದು ವೋಟಿಂಗ್ ಪವರ್ ಇರುತ್ತೆ. ನಿರ್ಧಾರವನ್ನು ಒಂದು ಮೆಜಾರಿಟಿ ಆಧಾರದ ಮೇಲೆ ತೆಗೆದುಕೊಳ್ಳಲಾಗುತ್ತೆ. ಒಂದು ವೇಳೆ ಟೈ ಆಗಿರ್ತಕ್ಕಂಥ ಹಂತದಲ್ಲಿ ಗವರ್ನರ್ ಅವರಿಗೆ ಕಾಸ್ಟಿಂಗ್ ವೋಟನ್ನು ಕೊಡಲಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೂ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ವರ್ಷದಲ್ಲಿ 4 ಸಾರ್ತಿ ಆದ್ರೂ ಮೀಟ್ ಆಗಬೇಕು. ಮಿನಿಮಮ್ ಅಟ್ಲೀಸ್ಟ್ 4 ಟೈಮ್ಸ್ ಆದರೂ ಒಂದು ಇಯರಲ್ಲಿ ಮೀಟ್ ಆಗಬೇಕು. ಪ್ರಸ್ತುತವಾಗಿ 6 ಟೈಮ್ಸ್ ಮೀಟ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಲಿಮಿಟೇಷನ್ಸ್ ಇಲ್ಲ, ಬಟ್ ಅಟ್ಲೀಸ್ಟ್ 4 ಟೈಮ್ಸ್ ಆದರೂ ಒಂದು ವರ್ಷದಲ್ಲಿ ಮೀಟ್ ಆಗಬೇಕು ಅನ್ನುವಂಥ ಪ್ರಯೋಜನನ ಕಾಣ್ಬೋದು. ಪ್ರತಿ ಮೀಟಿಂಗ್ ಆದಮೇಲೆ ಮಾನಿಟರಿ ಪಾಲಿಸಿ ಸ್ಟೇಟ್ಮೆಂಟ್ಸನ್ನು ಅನೌನ್ಸ್ ಮಾಡಲಾಗುತ್ತೆ. ಇನ್ನು ಮಾನಿಟರಿ ಪಾಲಿಸಿ ಕಮಿಟಿ ಯಾವ ರೀತಿಯಂಥ ಟೂಲ್ಸ್ಗಳನ್ನು ಯೂಸ್ ಮಾಡ್ತಾರೆ, ಇವಾಗ ನೋಡಿ, ಪ್ರಸ್ತುತವಾಗಿ ಒಂದು ನ್ಯೂಟ್ರಲ್ ಕಂಡೀಷನನ್ನು ನಾವು ಕಾಣ್ತಾ ಇದ್ದೀವಿ. ಯಾವುದೇ ರೀತಿಯಾಗಿ ಇಂಟ್ರೆಸ್ಟ್ ರೇಟ್ನಲ್ಲಿ ಬದಲಾವಣೆಯನ್ನು ಮಾಡಿಲ್ಲ ಅಂತ. ಒಂದು ವೇಳೆ ಇಂಟ್ರೆಸ್ಟ್ ರೇಟಲ್ಲಿ ಬದಲಾವಣೆ ಮಾಡಿದರೆ ಯಾವ ರೀತಿಯಂಥ ಕಾನ್ಸಿಕ್ವೆನ್ಸಸ್ಗಳು ಕ್ರಿಯೇಟ್ ಆಗುತ್ತೆ, ಯಾವಾಗ ಇಂಟ್ರೆಸ್ಟ್ ರೇಟಲ್ಲಿ ಬದಲಾವಣೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳನ್ನು ನಾವಿಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಮಾನಿಟರಿ ಪಾಲಿಸಿ ಕಮಿಟಿ ಒಂದು ವೇಳೆ ಎಕ್ಸ್ಪ್ಯಾನ್ಷನರಿ ಸ್ಟ್ಯಾನ್ಸನ್ನು ತೆಗೆದುಕೊಳ್ತಾ ಇದೆ ಅಥವಾ ಕಾಂಟ್ರಾಕ್ಷನರಿ ಸ್ಟ್ಯಾನ್ಸನ್ನು ತೆಗೆದುಕೊಳ್ತಾ ಇದೆ ಅಂತಂದಾಗ
ಯಾವ ರೀತಿ ಅಂತ ಕಾನ್ಸಿಕ್ವೆನ್ಸಸ್ಗಳು ಕ್ರಿಯೇಟ್ ಆಗ್ಬೋದು. ಎಕ್ಸ್ಪ್ಯಾನ್ಷನರಿ ಅಂತಂದ ಬಂದಾಗ ಮಾನಿಟರಿ ಪಾಲಿಸಿ ಏನು ಮಾಡುತ್ತೆ, ಹೇಗಾದರೂ ಮಾಡಿ ಮನಿ ಸಪ್ಲೈಯನ್ನು ನಾವು ಎನ್ಹ್ಯಾನ್ಸ್ ಮಾಡಬೇಕು, ಮನಿ ಸಪ್ಲೈನ ಇನ್ಕ್ರೀಸ್ ಮಾಡಬೇಕು ಅಂತ ಅಂದಾಗ ಎಕ್ಸ್ಪ್ಯಾನ್ಷನರಿ ಕಂಡೀಷನ್ನ ಕಾಣ್ಬೋದು. ಕಾಂಟ್ರಾಕ್ಷನರಿ ಅಂತಂದಾಗ ಮನಿ ಸಪ್ಲೈಯನ್ನು ಇಲ್ಲಿ ರೆಡ್ಯೂಸ್ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ಕಾಣ್ಬೋದು. ಇವಾಗ ಎಕ್ಸ್ಪ್ಯಾನ್ಷನರಿ ಕಂಡೀಷನಲ್ಲಿ ಮನಿ ಸಪ್ಲೈನ ಜಾಸ್ತಿ ಮಾಡ್ತಾರೆ ಅಂತ ನೋಡಿದ್ವಿ. ಹೇಗೆ ಜಾಸ್ತಿ ಮಾಡ್ತಾರೆ? ಟೂಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಟೂಲ್ಸ್ ನಡೆಯಲ್ಲಿ ಒಂದು ಟೂಲನ್ನು ಕನೆಕ್ಟ್ ಮಾಡೋಣ. ಇವಾಗ ರೆಪೋ ರೇಟ್ ಅಂತ ನೋಡಿದಾಗ, ರೆಪೋ ರೇಟ್ ಅಂತಂದರೆ ಏನು? RBI ಇವಾಗ ಬ್ಯಾಂಕ್ಗಳಿಗೆ ಏನಾದರೂ ಸಾಲವನ್ನು ಕೊಟ್ಟಿರ್ತಕ್ಕಂಥ ಹಂತದಲ್ಲಿ, ಬ್ಯಾಂಕ್ಗಳಿಗೆ ಸಾಲ ಬೇಕಾಗಿರುತ್ತೆ ಶಾರ್ಟ್ ಟರ್ಮಲ್ಲಿ, ಆ ಒಂದು ಹಂತದಲ್ಲಿ RBI ಬ್ಯಾಂಕ್ಗಳ ಮೇಲೆ ಒಂದು ಇಂಟ್ರೆಸ್ಟ್ ರೇಟನ್ನು ವಿಧಿಸುತ್ತೆ. ಈ ಒಂದು ಇಂಟ್ರೆಸ್ಟ್ ರೇಟಿಗೆ ರೆಪೋ ರೇಟ್ ಅಂತ ಕರಿತೇವೆ. ಇವಾಗ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡಿದೆ RBI ಅಂತಂದಾಗ ಬ್ಯಾಂಕ್ಗಳ ಹತ್ರ ಏನಾಗುತ್ತೆ, ಮನಿ ಕಡಿಮೆ ಉಳ್ಕೊಂಡ್ಬಿಡುತ್ತೆ ಅಲ್ವಾ. ಒಂದು ವೇಳೆ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿದ್ದಾರೆ ಅಂತಂದಾಗ ಬ್ಯಾಂಕ್ಗಳ ಹತ್ರ ಮನಿ ಜಾಸ್ತಿ ಇರುತ್ತೆ. ಮನಿ ಇವಾಗ ಜಾಸ್ತಿ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಟೂಲ್ಸಲ್ಲಿ ಇರುವಂಥ ಇಂಟ್ರೆಸ್ಟ್ ರೇಟಲ್ಲಿ ಬದಲಾವಣೆ ಮಾಡ್ತಾ ಹೋಗುತ್ತೆ. ಇದರಿಂದಾಗಿ ಬ್ಯಾಂಕಲ್ಲಿರ್ತಕ್ಕಂಥ ಮನಿ ಸಪ್ಲೈ ಲೋನ್ ಮೇಲೆ ಇನ್ಫ್ಲುಯೆನ್ಸನ್ನು ಮಾಡುತ್ತೆ, EMIಸ್ಗಳ ಮೇಲೆ ಇನ್ಫ್ಲುಯೆನ್ಸನ್ನು ಮಾಡುತ್ತೆ, ಇನ್ವೆಸ್ಟ್ಮೆಂಟ್ಗಳ ಮೇಲೆ ಆಗಿರ್ಬೋದು, ಇನ್ಫ್ಲೇಷನ್ನು ಸಹ ಡಿಸೈಡ್ ಮಾಡುತ್ತೆ ಅಂತ ಗಮನಿಸ್ಬೋದು. ಇವಾಗ ಬ್ಯಾಂಕಲ್ಲಿ ಸಾಕಷ್ಟು ಮನಿ ಇದೆ ಅಂತಂದರೆ, ಅಂದರೆ RBI ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿದ್ದಾರೆ, ಮನಿ ಜಾಸ್ತಿ ಇದೆ ಅಂತಂದಾಗ ಹೆಚ್ಚು ಲೋನ್ಸ್ ಕೊಡ್ತಾರೆ. ಇದರಿಂದ ಜಾಸ್ತಿ ಜನ ಕಡಿಮೆ ಇಂಟ್ರೆಸ್ಟ್ ರೇಟ್ನ ಮುಖಾಂತರ ಲೋನನ್ನು ಪಡೆದುಕೊಳ್ತಾರೆ ಅಂತ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಸಹ ಇದು ಸಹಕಾರಿಯಾಗುತ್ತೆ. ಈ ಲೆವೆಲಲ್ಲಿ ಇನ್ಫ್ಲೇಷನನ್ನು ಸಹ ಇದು ಕಂಟ್ರೋಲ್ ಮಾಡುತ್ತೆ. ಟೂ ಮಚ್ ಮನಿ ಸಪ್ಲೈ ಆದರೂ ಕೂಡ ಇನ್ಫ್ಲೇಷನ್ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ಒಂದು ಹಂತದಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಕಾಂಟ್ರಾಕ್ಷನರಿ ಪಾಲಿಸಿಗೆ ಮೂವ್ ಆಗೋದನ್ನು ಕಾಣ್ಬೋದು. ಇದರಡಿನಲ್ಲಿ ಇಂಟ್ರೆಸ್ಟ್ ರೇಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ, ಆಟೋಮೆಟಿಕ್ಲಿ ಮನಿ ಸಪ್ಲೈ ಕಡಿಮೆ ಆಗುತ್ತೆ. ಇದು ಟೈಟನಿಂಗ್ ಕಂಡೀಷನ್ ಅಥವಾ ಕಾಂಟ್ರಾಕ್ಷನರಿ ಕಂಡೀಷನ್ ಅಂತ ಹೇಳ್ಬೋದು. ಎಕ್ಸ್ಪ್ಯಾನ್ಷನರಿ ಅಂತಂದ್ರೂ ಒಂದೇ, ಅಕೊಮಡೇಟಿವ್ ಸ್ಟಾನ್ಸ್ ಅಂದರೂ ಕೂಡ ಒಂದೇ. ಅಕೊಮಡೇಟಿವ್ ಅಂತ ಬಂದಾಗ ಇದು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಬೂಸ್ಟ್ ಮಾಡುತ್ತೆ. ಗ್ರೋತ್ಗೆ ಸಂಬಂಧಪಟ್ಟಂತೆ ನ್ಯೂಟ್ರಲ್ ಇದ್ದಾಗೂ ಸಹ ಒಂದು ಬ್ಯಾಲೆನ್ಸ್ಡ್ ಆಗಿರುವಂಥ ಅಪ್ರೋಚನ್ನು ಗಮನಿಸ್ಬೋದು. ಟೈಟನಿಂಗ್ ಕಂಡೀಷನ್ ಯಾವಾಗಿರುತ್ತೆ ಅಂತಂದರೆ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಹಂತದಲ್ಲಿ. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತಲ್ಲ, ಆ ಒಂದು ಹಂತದಲ್ಲಿ ಇಂಟ್ರೆಸ್ಟ್ ರೇಟನ್ನು ಹೆಚ್ಚಿಗೆ ಮಾಡೋದ್ರ ಮುಖಾಂತರ ಮನಿ ಸಪ್ಲೈನ ಕಡಿಮೆ ಮಾಡ್ತಾ ಬರುತ್ತೆ ಮಾನಿಟರಿ ಪಾಲಿಸಿ ಕಮಿಟಿ. ಹಾಗೂ ರೆಪೋ ರೇಟನ್ನು ಹೊರತುಪಡಿಸಿ ರಿವರ್ಸ್ ರೆಪೋ ರೇಟನ್ನು ಸಹ ಟೂಲ್ ಆಗಿ ಯೂಸ್ ಮಾಡ್ತಾರೆ. CRR ಆಗಿರ್ಬೋದು, ಕ್ಯಾಶ್ ರಿಸರ್ವ್ ರೇಷೋ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷೋ, OMO ಅನ್ನು ಸಹ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಯೂಸ್ ಮಾಡೋದಾಗಿ ಗಮನಿಸ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಪ್ರಸ್ತುತವಾಗಿ ಗ್ಲೋಬಲ್ ಲೆವೆಲ್ ನಡೀತಾ ಇರ್ತಕ್ಕಂಥ ಒಂದು ಅನ್ಸರ್ಟನಿಟಿ ಆಧಾರದ ಮೇಲೆ ಯಾವ ರೀತಿಯಾಗಿ ಮಾನಿಟರಿ ಪಾಲಿಸಿ ಕಮಿಟಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ ನಾರಿ ಶಕ್ತಿ ಇಂಡಿಯಾಸ್ ಡಿಫೈನಿಂಗ್ ರಿಫಾರ್ಮ್ ಫಾರ್ ದ ನೆಕ್ಸ್ಟ್ ಡಿಕೇಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ನಡಿನಲ್ಲಿ, GS ಪೇಪರ್ 2 ನಡಿಯಲ್ಲಿ ವುಮನ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಅಗೇನ್ ಗವರ್ನೆನ್ಸ್ ಸೆಕ್ಷನಲ್ಲಿ ಸಹ ಕನೆಕ್ಟ್ ಮಾಡ್ಬೋದು. ಮಹಿಳೆಯರಿಗೆ ಸಂಬಂಧಪಟ್ಟಂಥ ಎಂಪವರ್ಮೆಂಟನ್ನು ನೋಡಿದಾಗ ನಾನಾ ಕ್ಷೇತ್ರಗಳಲ್ಲಿ ಮಹಿಳೆಯರು ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ, ನಮ್ಮ ಒಂದು ಗ್ರೋತ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಒಂದು ಹಂತದಲ್ಲಿ ಪೊಲಿಟಿಕಲ್ ರಿಪ್ರೆಸೆಂಟೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಪೊಲಿಟಿಕಲ್ ಎಂಪವರ್ಮೆಂಟನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ 106ನೇ ತಿದ್ದುಪಡಿಯನ್ನು ಜಾರಿಗೆ ತೆಗೆದುಕೊಂಡು ಬರುತ್ತೆ. ಇದರಡಿನಲ್ಲಿ 33% ರಿಸರ್ವೇಷನನ್ನು ಲೋಕಸಭೆ ಹಾಗೂ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇವಾಗ ಒಂದು ಇಶ್ಯೂನ ನೋಡಿದ್ವಿ, ಯಾವ ರೀತಿಯಾಗಿ ನಾವು ಸೆನ್ಸಸ್ಸನ್ನು ಕನ್ಸಿಡರ್ ಮಾಡ್ತೇವೆ. 2011ರ ಒಂದು ಸೆನ್ಸಸ್ಸನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಬರುವಂಥ ಎಲೆಕ್ಷನಲ್ಲಿ ಇವರಿಗೆ ಒಂದು ರಿಪ್ರೆಸೆಂಟೇಷನ್ ಒದಗಿಸಬೇಕು ಅಂತ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಈ ಒಂದು ಇಶ್ಯೂ ನಡೆಯಲ್ಲಿ ವುಮನ್ ಎಂಪವರ್ಮೆಂಟನ್ನು ಹೋಲಿಸ್ಟಿಕ್ ಆಗಿ ಕವರ್ ಮಾಡಿದ್ದಾರೆ. ಆಥರ್ ಅವರು ಹೇಳ್ತಾ ಇರುವಂಥದ್ದು, ಇದೊಂದು ಕೇವಲ ವೆಲ್ಫೇರ್ ಅಪ್ರೋಚ್ ಅಷ್ಟೇ ಅಲ್ಲ, ಸ್ಟ್ರಕ್ಚರಲ್ ಲೆವೆಲಲ್ಲಿ ಆಗಿರ್ಬೋದು, ಪಾಲಿಸಿ ಡ್ರಿವನ್ ಎಂಪವರ್ಮೆಂಟನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ಅನ್ನುವಂಥದ್ದು. ಇಲ್ಲಿ ನಾವು ಸಾಕಷ್ಟು ಇನಿಷಿಯೇಟಿವನ್ನು ಕನೆಕ್ಟ್ ಮಾಡ್ತಾ ಹೋದರೆ, ಅದರಲ್ಲೂ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಬೆನಿಫಿಟನ್ನು ತೆಗೆದುಕೊಂಡು ಬರ್ತಾ ಇದೆ ಅಂತ, ಅಚೀವ್ಮೆಂಟನ್ನು ಲಾಸ್ಟ್ ಡೆಕೆಡಲ್ಲಿ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಮೆನ್ಷನ್ ಮಾಡಿದರೆ, ಈ ರೀತಿಯಾಗಿ ನಾವು ಆನ್ಸರಲ್ಲೂ ಸಹ ಬಳಕೆಯನ್ನು ಮಾಡ್ಕೋಬೇಕಾಗುತ್ತೆ. ಮೊದಲ ಹಂತದಲ್ಲಿ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಬಂದಾಗ ಆರ್ಥಿಕವಾಗಿರ್ತಕ್ಕಂಥ ಒಳಗೊಳ್ಳುವಿಕೆ ಅಂತ ಏನು ಹೇಳ್ತೇವೆ, ಇಲ್ಲಿ ಎಲ್ಲರೂ ಸಹ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಈ ಒಂದು ಯೋಜನೆಯನ್ನು ಪ್ರಧಾನಮಂತ್ರಿ ಮೋದಿಜಿಯವರು ಮೊದಲ ಒಂದು ಟರ್ಮಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾ ಇರೋದಾಗಿ ನೋಡ್ತಾ ಇದ್ದೇವೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮುಖಾಂತರ ನಿಯರ್ಲಿ 57+ ಕ್ರೋರಷ್ಟು ಅಕೌಂಟನ್ನು ಓಪನ್ ಮಾಡಲಾಗಿತ್ತು. ಇದರಡಿನಲ್ಲಿ 55% ಮಹಿಳೆಯರೇ ಅಕೌಂಟನ್ನು ಓಪನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದಾದ ನಂತರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನಡಿನಲ್ಲಿ ಆಗಿರ್ಬೋದು, ಎಂಟರ್ಪ್ರಿನರ್ಶಿಪ್ ನಡಿನಲ್ಲೂ ಸಹ ನಿಯರ್ಲಿ 10 ಕ್ರೋರಷ್ಟು ಮಹಿಳೆಯರು ಈ ಒಂದು ಗ್ರೂಪನ್ನು ಲೀಡ್ ಮಾಡ್ತಾ ಇರುವಂಥದ್ದಾಗಿ, ಇದರಿಂದ ನಮ್ಮ ಒಂದು ಗ್ರಾಸ್ ರೂಟ್ ಎಕಾನಮಿ ಎಷ್ಟು ಮಟ್ಟಿಗೆ ಇನ್ಫ್ಲುಯೆನ್ಸನ್ನು ಮಾಡ್ತಾ ಇದ್ದಾರೆ ಮಹಿಳೆಯರು ಅನ್ನುವಂಥದ್ದು. ಹಾಗೂ ವೆಲ್ಫೇರಿಂದ ನಾವು ಒಂದು ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ತಂದಿರತಕ್ಕಂಥ ಒಂದು ಉಜ್ವಲ ಯೋಜನೆ ಮುಖಾಂತರ
ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಒಂದು ಹೆಲ್ತ್ ರಿಸ್ಕನ್ನು ಕಡಿಮೆ ಮಾಡಬೇಕು, ಅವರ ಒಂದು ಟೈಮನ್ನು ಸೇವ್ ಮಾಡಬೇಕು ಹಾಗೂ ಎಕನಾಮಿಕ್ ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಅಗೇನ್ ಮುದ್ರಾ ಯೋಜನೆಯನ್ನು ನಾವು ತೆಗೆದುಕೊಂಡಾಗ ಮುದ್ರಾ ಲೋನನ್ನು ಮಹಿಳೆಯರಿಗೆ ಒದಗಿಸ್ತಕ್ಕಂಥ ಹಂತದಲ್ಲಿ ನಿಯರ್ಲಿ 70% ಅಷ್ಟು ಮುದ್ರಾ ಲೋನ್ಸನ್ನು ಮಹಿಳೆಯರಿಗೆ ಒದಗಿಸ್ತಾ ಇದ್ದಾರೆ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂತ ಬಂದಾಗ ನಿಯರ್ಲಿ 37% ಅಷ್ಟು ಮಹಿಳೆಯರು ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಮಹಿಳೆಯರ ಕಾಂಟ್ರಿಬ್ಯೂಷನ್ ಹೆಚ್ಚಾಗ್ತಾ ಬರ್ತಾ ಇದೆ. ಆ್ಯಂಡ್ ಅಗೇನ್ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ನಾವು ತೆಗೆದುಕೊಂಡಾಗ ಹೆಲ್ತ್ ಕೇರ್ ಎಕ್ಸೆಸ್ಸು ಸಹ ಮಹಿಳೆಯರಿಗೆ ಸಿಗ್ತಾ ಇದೆ. ಪ್ರಧಾನ ಮಂತ್ರಿ ಮಾತೃತ್ವ ಅಭಿಯಾನ ಯೋಜನೆ ನಡೆಯಲ್ಲಿ ಮೆಟರ್ನಲ್ ಕೇರನ್ನು ಒದಗಿಸುವಂಥದ್ದಾಗಿರ್ಬೋದು, ಬೇಟಿ ಬಚಾವ್ ಬೇಟಿ ಪಡಾವ್ ಯೋಜನೆ ಮುಖಾಂತರ ಒಂದು ಸೋಷಿಯಲ್ ಆಟಿಟ್ಯೂಡನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಅಂತ ಅನಿಸ್ಕೊಳ್ಳುತ್ತೆ. ಸೊ ಇದರಿಂದ ಮಹಿಳೆಯರಿಗೆ ಒಂದು ಅಪಾರ್ಚುನಿಟಿ ಸಿಗ್ತಾ ಇದೆ, ಅವರಿಗೆ ಒಂದು ಡಿಗ್ನಿಟಿ ಸಿಗ್ತಾ ಇದೆ, ಹಾಗೂ ಅವ್ರಿಗೆ ಒಂದು ಎಕ್ಸೆಸಬಿಲಿಟಿನೂ ಸಹ ಸಿಗ್ತಾ ಇದೆ ಎಲ್ಲ ಹಂತದಲ್ಲಿ. ಸೊ ಪ್ರಸ್ತುತವಾಗಿರುವಂತಹ ಒಂದು ಚಾಲೆಂಜಸ್ ಏನಿದೆ, ಇಷ್ಟೆಲ್ಲ ಸರ್ಕಾರ ಇನಿಷಿಯೇಟಿವನ್ನು ತೆಗೆದುಕೊಂಡ್ರೂ ಕೂಡ ಕೆಲವೊಂದಿಷ್ಟು ಚಾಲೆಂಜಸ್ಗಳು ಇದ್ದೇ ಇರುತ್ತೆ. ಒಂದು ಅವೇರ್ನೆಸ್ನ ಗ್ಯಾಪ್ ಇದೆ, ಸಾಕಷ್ಟು ಜನರಿಗೆ ಯಾವ ರೀತಿಯಾಗಿ ಬೆನಿಫಿಟನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಅವೇರ್ನೆಸ್ ಇಲ್ಲ ಅನ್ನುವಂಥದ್ದಾಗಿರ್ಬೋದು. ಆ್ಯಂಡ್ ಅಗೇನ್ ಒಂದು ರೀಜನಲ್ ಲೆವೆಲಲ್ಲೂ ಸಹ ಎಕ್ಸೆಸಬಿಲಿಟಿ ಅಂತ ಬಂದಾಗ ಈವನ್ನೆಸ್ಸನ್ನು ತೋರಿಸ್ತಾ ಇಲ್ಲ, ಎಲ್ಲ ರೀಜನಲ್ಲೂ ಸಹ ಎಕ್ಸೆಸಬಿಲಿಟಿ ಇರದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಲೋಕಲ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಸಾಕಷ್ಟು ಅವಲಂಬನೆ ಇರೋದ್ರಿಂದನೂ ಸಹ ಕೆಲವೊಂದಿಷ್ಟು ಆಡಳಿತಾತ್ಮಕವಾಗಿರ್ತಕ್ಕಂತಹ ಚಾಲೆಂಜಸ್ಗಳನ್ನು ಸಹ ನಾವು ಕಾಣ್ತೇವೆ. ಕೇವಲ ಪಾಲಿಸೀಸ್ಗಳನ್ನು ಅನೌನ್ಸ್ ಮಾಡೋದಷ್ಟೇ ಅಲ್ಲ, ಇಷ್ಟೊಂದು ಪಾಲಿಸೀಸ್ಗಳನ್ನು ಅನೌನ್ಸ್ ಮಾಡಿದ್ದೇವೆ, ಇದರ ಔಟ್ಕಮ್ಮನ್ನು ಗಮನ ಹರಿಸಬೇಕಾಗುತ್ತೆ. ಆ್ಯಕ್ಚುಲ್ ಆಗಿ ಎಷ್ಟರ ಮಟ್ಟಿಗೆ ಎಲ್ರಿಗೂ ಸಹ ಎಕ್ಸೆಸಬಲ್ ಇದೆ, ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಸಿಗ್ತಾ ಇದೆನಾ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಫೋಕಸನ್ನು ಯಾವ ರೀತಿಯಾಗಿ ಶಿಫ್ಟ್ ಮಾಡಬೇಕು ಅಂತ ಆಥರ್ ಅವರು ಹೇಳ್ತಾ ಇರುವಂಥದ್ದು, ಡಿಸ್ಟಿಕ್ ಲೆವೆಲಲ್ಲಿ ಒಂದು ಓನರ್ಶಿಪ್ಪನ್ನು ಒದಗಿಸಬೇಕು, ಡೇಟಾ ಡ್ರಿವನ್ ಆಗಿರುವಂತೆ ಒಂದು ಮಾನಿಟರಿಂಗನ್ನು ಮಾಡಬೇಕು, ಹಾಗೂ ಆಡಳಿತಾತ್ಮಕವಾಗಿರ್ತಕ್ಕಂಥ ಅಕೌಂಟಬಿಲಿಟಿನ ಎನ್ಶೋರ್ ಮಾಡಬೇಕು ಅಂತ. ಡಿಸ್ಟಿಕ್ ಲೆವೆಲಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಇರ್ತಕ್ಕಂಥ ಅಥಾರಿಟೀಸ್ಗಳಿಗೆ ಹೆಚ್ಚು ಪವರನ್ನು ಕೊಡೋದ್ರ ಮುಖಾಂತರ ಈಸಿಯಾಗಿ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಡೇಟಾಗಳನ್ನು ಸರಿಯಾಗಿ ಮಾನಿಟರಿಂಗ್ ಮಾಡೋದ್ರ ಮುಖಾಂತರನೂ ಕೂಡ ನಾವು ಸರಿಯಾದಂಥ ಬೆನಿಫಿಷರೀಸ್ಗೆ ಬೆನಿಫಿಟ್ ಆಗುವಂತೆ ಮಾಡ್ಬೋದು. ಇವಾಗ ಪ್ರಸ್ತುತವಾಗಿ ನಾರಿ ಶಕ್ತಿ ವಂದನ ಅಭಿಯಾನವನ್ನು ನಾವು ನೋಡಿದಾಗ ಪೊಲಿಟಿಕಲ್ ರಿಪ್ರೆಸೆಂಟೇಷನನ್ನು ಎನ್ಹಾನ್ಸ್ ಮಾಡಬೇಕು ಅಂತ ನೋಡ್ತಾ ಇದ್ದೇವೆ. ಸೊ ಇದರಿಂದ ಬೆಟರ್ ಪಾಲಿಸಿಯನ್ನು ನಾವು ತರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಆಸ್ಪೆಕ್ಟ್ ಆಗಿರ್ಬೋದು. ಸೊಸೈಟಲ್ ಲೆವೆಲಲ್ಲಿ ಒಂದು ಬದಲಾವಣೆ ಆಗಬೇಕು ಅಂತಂದರೆ ರಿಯಲ್ ಆಗಿ ಮಹಿಳೆಯರ ಎಂಪವರ್ಮೆಂಟ್ ಇಂಪಾರ್ಟೆಂಟು ಅನ್ನುವಂಥದ್ದು, ಹಾಗೂ ಒಂದು ಇನ್ಕ್ಲೂಸಿವ್ನೆಸ್ಸನ್ನು ಇಲ್ಲಿ ಎನ್ಶೋರ್ ಮಾಡ್ದಂಗೆ ಆಗುತ್ತೆ. ಮಹಿಳೆಯರಿಗೆ ಇದೊಂದು ಬಿಗ್ ಅಪಾರ್ಚುನಿಟಿ. ಅಗೇನ್ ಇವಾಗ ಸ್ಟೆಮ್ ಅಂತ ನೋಡಿದಾಗ ಇದರಡಿಯಲ್ಲೂ ಸಹ ಮಹಿಳೆಯರು ಹೆಚ್ಚು ಮಟ್ಟಿಗೆ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಲೀಡರ್ಶಿಪ್ ರೋಲ್ ನಡೆಯಲ್ಲಿ ಅವರ ಒಂದು ಅವಶ್ಯಕತೆಯನ್ನು ಕಾಣಬಹುದು. ಎಜುಕೇಷನಿಂದ ಲೀಡರ್ಶಿಪ್ ರೋಲ್ ನಡೆಯಲ್ಲಿ ಅವರ ಒಂದು ಹಾದಿಯನ್ನು ನಾವು ಕಾಣಬೇಕಾಗಿದೆ. ಇಲ್ಲಿ ಲೀಡರ್ಶಿಪ್ ಪೈಪ್ಲೈನನ್ನು ಬಿಲ್ಡ್ ಮಾಡಬೇಕು ಅನ್ನುವಂಥದ್ದಾದರೆ ಅವರಿಗೆ ಒಂದು ಸರಿಯಾದಂತಹ ಮೆಂಟರ್ಶಿಪ್ಪನ್ನು ಒದಗಿಸಬೇಕು, ಪಾಲಿಸಿ ಎಕ್ಸ್ಪೋಜರನ್ನು ಒದಗಿಸಬೇಕಾಗಿರುವಂಥದ್ದು, ಇನ್ಸ್ಟಿಟ್ಯೂಷನ್ ಲೆವೆಲಲ್ಲೂ ಸಹ ಅವರಿಗೆ ಒಂದು ಸಪೋರ್ಟನ್ನು ನಾವು ಒದಗಿಸಬೇಕಾಗುತ್ತೆ. ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಹಂತದಲ್ಲೂ ಸಹ ನಾವು ಸಿಂಪ್ಲಿಫಿಕೇಷನನ್ನು ಮಾಡಬೇಕು. ಇವಾಗ ಸ್ಕೀಮ್ಸ್ಗಳನ್ನು ಸಿಂಪ್ಲಿಫೈ ಮಾಡೋದ್ರ ಮುಖಾಂತರ ಹಾಗೂ ಅತಿ ವೇಗವಾಗಿ ಅವರಿಗೆ ಸರ್ವಿಸನ್ನು ಒದಗಿಸೋದ್ರ ಮುಖಾಂತರ, ಫೀಡ್ಬ್ಯಾಕನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಔಟ್ಕಮ್ ಬೇಸ್ಡ್ ಆಗಿರುವಂತಹ ಗವರ್ನೆನ್ಸನ್ನು ನಾವು ಇಲ್ಲಿ ಎನ್ಶೋರ್ ಮಾಡ್ಬೋದು. ರಿಯಲ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವಾಗ ಮಹಿಳೆಯರು ಡಿಸಿಷನ್ ಮೇಕಿಂಗ್ ಪವರ್ ನಡೆಯಲ್ಲಿ ಪಾರ್ಟಿಸಿಪೇಷನನ್ನು ಮಾಡಲಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. ವುಮನ್ ಎಂಪವರ್ಮೆಂಟ್ ಆಗ್ತಾ ಇದೆ ಅಂತಂದರೆ ಇದರಿಂದ ನಾವು ಎಕನಾಮಿಕ್ ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ, ಸೋಷಿಯಲ್ ಸ್ಟೆಬಿಲಿಟಿನೂ ಸಹ ಆಗುತ್ತೆ, ಬೆಟರ್ ಗವರ್ನೆನ್ಸನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಆ್ಯಂಡ್ ವಿಕಸಿತ್ ಭಾರತದ ಒಂದು ಹಾದಿ ನಡೆಯಲ್ಲಿ ಈ ಎಲ್ಲ ಕಾಂಟ್ರಿಬ್ಯೂಷನ್ ಸಹ ಸಹಕಾರಿ ಆಗುತ್ತೆ. ವಿಕಸಿತ್ ಭಾರತ್ 2047 ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ಅದರಲ್ಲೂ ಜೆಂಡರ್ ಇನ್ಕ್ಲೂಸಿವ್ ಗ್ರೋತ್ ಅಂತ ಬಂದಾಗ ಇಲ್ಲಿರುವಂಥ ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡ್ಬೋದು. ಹಾಗೂ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸಂಬಂಧಿಸಿದಂಥ ಒಂದು ಎಂಪವರ್ಮೆಂಟ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ತಿದ್ದುಪಡಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ನಡೆಯಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿಗೆ ಸಂಬಂಧಪಟ್ಟಂತೆ ಮಾನಿಟರಿ ಟೂಲ್ಸನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಕ್ವಶನನ್ನು ಕೇಳಲಾಗಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆಪ್ಷನ್ ಎ, cash reserve ratio is the percentage of deposits bank must keep with Reserve Bank of India in cash form. And option 2, statutory liquidity ratio is maintained by banks with RBI in cash. Option 3, CRR helps control liquidity directly while SLR can be maintained in the liquid assets like government securities. ಈ ಮೂರು ಆಪ್ಷನನ್ನು ಸರಿಯಾಗಿ ಅಬ್ಸರ್ವೇಷನ್ ಮಾಡಿ ಇಲ್ಲಿ ಎಲಿಮಿನೇಷನ್ ಮಾಡಲಿಕ್ಕೆ ನಿಮಗೆ ಸ್ಕೋಪ್ ಇದೆ. ಸರಿಯಾದ ಉತ್ತರವನ್ನು ಸೆಲೆಕ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ಕಮೆಂಟ್ನ ಮುಖಾಂತರ ನನಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.